ನೋಡಿ, ಇದೊಂದು ರುಚಿಯಾದ ತಂಬಳಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಬನ್ನಿ, ನನ್ನ ಚಾನಲ್ ವೀಕ್ಷಕರಿಗೆ ಸ್ವಾಗತ. ತಂಬಳಿ ಮಾಡೋಣ. ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. 1/4 ಚಮಚ ಎಣ್ಣೆ ಹಾಕಿದ್ದೀನಿ. 1 ಒಣಮೆಣಸು, 5 ಬೆಳ್ಳುಳ್ಳಿನ ಹಾಕಿದ್ದೀನಿ. ಸ್ವಲ್ಪ ಫ್ರೈ ಆಗಬೇಕು. ಈಗ ಅರ್ಧ ಚಮಚ ಕೊತ್ತಂಬರಿ ಕಾಳು ಹಾಕ್ತೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡೋಣ. ಸ್ವಲ್ಪ ಫ್ರೈ ಆಗಬೇಕು. ಈಗ 1 ಸ್ಪೂನ್ ತುಂಬ ಕರೆ ಎಳ್ಳು ಹಾಕ್ತೀನಿ. ಮತ್ತೆ ಸ್ವಲ್ಪ ಫ್ರೈ ಮಾಡೋಣ. ಎಳ್ಳು ಬೇಗ ಚಟ ಅಂದ್ಬಿಡುತ್ತೆ. ಊಟದ ಪ್ರಾರಂಭ ನಮ್ಮ ಮಲೆನಾಡಲ್ಲಿ ಮೊದಲು ತಂಬಳಿಯಿಂದ. ಡಿಫ್ರೆಂಟ್ ತಂಬಳಿಗಳನ್ನು ಮಾಡ್ತಾರೆ. ತಂಬಳಿ ಯಾವಾಗಲೂ ಖಾರ ಇರಲ್ಲ, ಸ್ವಲ್ಪ ಸಪ್ಪೆ. ಅಲ್ಲಿ ಪ್ರತಿದಿನ ಒಂದಲ್ಲ ಒಂದು ತಂಬಳಿ ಮಾಡೇ ಮಾಡ್ತಾರೆ. ಪ್ರಾರಂಭದ ಊಟ ನಮಗೆ ಶುರುವಾಗದೆ ತಂಬಳಿಯಿಂದ. ಮಜ್ಜಿಗೆ ಇರುತ್ತೆ, ತುಪ್ಪ ಹಾಕ್ತೀವಿ, ಜೀರಿಗೆ ಹಾಕ್ತೀವಿ. ಅದರಿಂದ ದೇಹಕ್ಕೆ ತುಂಬ ಒಳ್ಳೆಯದು ಅಂತ. ಒಂದು ದೇಹದ ಸಮತೋಲನವನ್ನು ತಹಬದಿಗೆ ತರುತ್ತೆ ತಂಬಳಿಗಳು. ಇರೋ ಕಾಳುಗಳನ್ನು ಈಗ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ರುಚಿಗಾಗಷ್ಟು ಉಪ್ಪು ಹಾಕಿದ್ದೀನಿ. ಈಗ ಒಂದು ಸರಿ ಪುಡಿ ಮಾಡೋಣ. ನೋಡಿ, ಇಷ್ಟು ತರಿಯಾಗಿ ಪುಡಿಯಾಗಿದೆ. ಈಗ 1 ಸೌಟನಷ್ಟು ಮೊಸರು ಹಾಕಿ ಒಂದು ಸರಿ ಮಿಕ್ಸಿ ಜಾರಲ್ಲಿ ಗರ್ರ ಅನ್ಸೋಣ. ಅದು ಮಜ್ಜಿಗೆಯನ್ನು ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಈಗ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ಅದನ್ನೀಗ ಒಂದು ಬಟ್ಲಿಗೆ ಬಗ್ಸ್ತೀನಿ. ಸ್ವಲ್ಪ ಮಿಕ್ಸಿ ಜಾರಿನ ತೊಳೆದು ನೀರು ಹಾಕ್ತೀನಿ. ನೋಡಿ, ತಂಬಳಿ ರೆಡಿಯಾಗಿದೆ. ನೀವು ಬೇಕಾದ್ರೆ ಇನ್ನೊಂದು ಸ್ವಲ್ಪ ಮೊಸರು ಸೇರಿಸ್ಕೊಬೋದು. ಇದಕ್ಕೆ ಒಗ್ಗರಣೆ ಬೇಕು ಅಂತೇನಿಲ್ಲ, ನಿಮ್ಮ ಚಾಯ್ಸ್ ಅದು. ನಾನು ಇಲ್ಲೊಂದು ಒಗ್ಗರಣೆ ಮಾಡ್ತೀನಿ. ಒಗ್ಗರಣೆ ಸೊಟ್ಟಿಗೆ ಎಣ್ಣೆ ಹಾಕಿದ್ದೀನಿ, ಒಣಮೆಣಸು ಹಾಕಿದ್ದೀನಿ, 1/4 ಚಮಚ ಸಾಸಿವೆ ಕಾಳು ಹಾಕ್ತಿದ್ದೀನಿ. ಈಗ ಫ್ರೈ ಆಗುತ್ತೆ. ನೋಡಿ, ತಂಬಳಿಗೆ ಒಗ್ಗರಣೆ ಹಾಕಾಯಿತು. ರುಚಿಯಾದ ತಂಬಳಿ ರೆಡಿಯಾಗಿದೆ. ಇದರಲ್ಲಿ ಬೆಳ್ಳುಳ್ಳಿ, ಎಳ್ಳು, ಕೊತ್ತಂಬರಿ, ಒಣಮೆಣಸು, ತುಪ್ಪ, ಮೊಸರು ಎಲ್ಲ ಹಾಕಿರ್ತೀವಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಉಷ್ಣವಾದಾಗ ಅಥವಾ ಅಜೀರ್ಣವಾದಾಗ ಈ ಥರ ತಂಬಳಿ ಮಾಡ್ಕೊಂಡು ಊಟ ಮಾಡಬೇಕು. ಚೆನ್ನಾಗಿ ಊಟ ಸೇರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.